ತೊಗರಿಬೇಳೆ ಹೋಳಿಗೆ. ಬೇಕಾಗುವ ಪದಾರ್ಥಗಳು: ತೊಗರಿಬೇಳೆ, ತೊಗರಿಬೇಳೆಯನ್ನು ತೆಗೆದುಕೊಂಡು ಅದಕ್ಕೆ ನೀರನ್ನು ಹಾಕಿ 3 ರಿಂದ 4 ಸಲ ಚೆನ್ನಾಗಿ ತೊಳೆಯಬೇಕು. ತೊಳೆದಾಗ ಅದರಲ್ಲಿರುವ ಕೆಟ್ಟ ಪದಾರ್ಥಗಳು ನೀರಿನಲ್ಲಿ ತೊಳೆದಾಗ ಹೋಗುತ್ತದೆ. ಈ ಕಡೆಯಿಂದ ಕುದಿಯುತ್ತಿರುವ ನೀರಿಗೆ ತೊಳೆದಿರುವ ತೊಗರಿಬೇಳೆಯನ್ನು ಹಾಕಿ ಬೇಯಲು ಬಿಡಿ. ಬೆಂದಿರುವ ತೊಗರಿಬೇಳೆಯಲ್ಲಿರುವ ನೀರನ್ನು ಬಸಿಯಿರಿ. ಬೆಲ್ಲವನ್ನು ಹಾಕಿ ಬೆಲ್ಲವು ಕರಗಿದ ಮೇಲೆ ಬೆಂದಿರುವ ತೊಗರಿಬೇಳೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಲು ಬಿಡಿ. ಬೆಂದಿರುವ ಬೇಳೆಯನ್ನು ಗ್ರೇವಿಂಗ್ ಮಿಷನ್ನಿನಲ್ಲಿ ರುಬ್ಬಿಕೊಳ್ಳಿ. ರುಬ್ಬಿರುವ ಬೇಳೆಯನ್ನು ಚೆನ್ನಾಗಿ ಆರಲು ಬಿಡಿ. ಇನ್ನೊಂದು ಕಡೆಯಿಂದ ಕಣಕವನ್ನು ರೆಡಿ ಮಾಡಿಕೊಳ್ಳಿ. ಅಂದರೆ ರವೆ ಮೈದಾವನ್ನು ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ನೀರನ್ನು ಹಾಕಿ ಗಟ್ಟಿಯಾಗಿ ಕಲಸಿಕೊಳ್ಳಿ. ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಗಟ್ಟಿಯಾಗಿ ಕಣಕವನ್ನು ರೆಡಿ ಮಾಡಿಕೊಳ್ಳಿ. ಸ್ವಲ್ಪ ಸ್ವಲ್ಪ ನೀರನ್ನು ಕೊಟ್ಟು ಕಣಕವನ್ನು ಅದಕ್ಕೆ ಬರುವ ತನಕ ಈ ರೀತಿ ಮಿಕ್ಸ್ ಮಾಡಿ. ಕಲಸಿರುವ ಕಣಕವನ್ನು 10 ನಿಮಿಷ ಕಾಲ ಹಾಗೆ ಬಿಡಿ. ಆವಾಗ ಅದು ಮೈ ಕೊಡುತ್ತದೆ. ಆಮೇಲೆ ನಮಗೆ ಬೇಕಾದ ಗಾತ್ರದಲ್ಲಿ ಕಟ್ ಮಾಡಿಕೊಳ್ಳಿ. ಕಟ್ ಮಾಡಿರುವ ಕಣಕವನ್ನು ಒಂದು ತಟ್ಟೆಯಲ್ಲಿ ಕ್ಲೀನಾಗಿ ಜೋಡಿಸಿಕೊಳ್ಳಿ. ಕಟ್ ಮಾಡಿರುವ ಕಣಕವನ್ನು ತೆಗೆದುಕೊಂಡು ಬೇಕಾದ ಗಾತ್ರದಲ್ಲಿ ತೊಗರಿಬೇಳೆಯ ಹೂರಣವನ್ನು ತುಂಬಿರಿ. ತುಂಬಿರುವ ಹೂರಣವನ್ನು ಕ್ಲೀನಾಗಿ ಪ್ಯಾಕ್ ಮಾಡಿ, ಇಲ್ಲವಾದರೆ ಲಡಿಸುವಾಗ ಅಂಟಿಕೊಳ್ಳುತ್ತದೆ. ಒಂದು ತಟ್ಟೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ತುಂಬಿರುವ ಹೂರಣವನ್ನು ತುಂಬಿ ಆದ ಮೇಲೆ ಆ ತಟ್ಟೆಯಲ್ಲಿ ಇಡಿ. ತುಂಬಿರುವುದನ್ನು ತೆಗೆದುಕೊಂಡು ಹೋಳಿಗೆ ಪೇಪರ್ನ ಮೇಲೆ ಸ್ವಲ್ಪ ಒತ್ತಿಕೊಂಡು ಈ ರೀತಿ ಲಡಿಸಿ ಹೋಳಿಗೆ ಹಂಚಿನ ಮೇಲೆ ಹಾಕಿ.
ಹಿಂಡಿಯನ್ನು ಹೋಳಿಗೆ ಪೇಪರ್ ಮೇಲೆ ಹಾಕಿ ಕೈಯಲ್ಲಿ ಸ್ವಲ್ಪ ಒತ್ತಿಕೊಂಡರೆ ಹೋಳಿಗೆ ಕ್ಲೀನಾಗಿ ಬರುತ್ತದೆ. ಈ ರೀತಿ ಬಣ್ಣ ಬರುವ ತನಕ ಹೋಳಿಗೆಯನ್ನು ಚೆನ್ನಾಗಿ ಬೇಯಿಸಿ. ಈ ರೀತಿ ಬಣ್ಣ ಬಂದರೆ ಹೋಳಿಗೆ ಚೆನ್ನಾಗಿ ಕಾಣಿಸುತ್ತದೆ ಮತ್ತು ಹೋಳಿಗೆ ತುಂಬ ರುಚಿಕರವಾಗಿರುತ್ತದೆ. ಬೆಂದಿರುವ ಹೋಳಿಗೆಯನ್ನು ಈ ರೀತಿ ಆರಲು ಬಿಡಿ. ಆರಿದ ಮೇಲೆ ಹೋಳಿಗೆಯನ್ನು ಪ್ಯಾಕ್ ಮಾಡಿ. ರುಚಿಕರವಾದ ತೊಗರಿಬೇಳೆ ಹೋಳಿಗೆ ರೆಡಿಯಾಗಿದೆ.